ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಬದಲಾವಣೆ ಆಗಿದೆ ಅಂತೆ. ಇನ್ಮುಂದೆ ತಿಂಗಳಿಗೆ 2,000 ರೂಪಾಯಿ ಬದಲಾಗಿ ಬರೋಬ್ಬರಿ 5,000 ರೂಪಾಯಿ ಸಿಗುತ್ತದೆ ಅಂತೆ. ಜನರಲ್ ಕೆಟಗರಿಯವರಿಗೆ 5,000 ಆದರೆ SC/ST ಸಮುದಾಯದ ಮಹಿಳೆಯರಿಗೆ ಬರೋಬ್ಬರಿ 25,000 ರೂಪಾಯಿವರೆಗೂ ಸಿಗುತ್ತೆ ಅನ್ನೋ ಸುದ್ದಿ ಎಲ್ಲೆಡೆ ಸಖತ್ ವೈರಲ್ ಆಗ್ತಿದೆ. ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೆ ಈ ಹಣ ಸಿಗುತ್ತೆ ಅಂತ ಆನ್ಲೈನ್ನಲ್ಲಿ ಲಿಂಕ್ಗಳನ್ನು ಹಂಚಲಾಗ್ತಿದೆ. ಆದರೆ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ DK ಶಿವಕುಮಾರ್ ಅವರು ನಿಜವಾಗಿಯೂ ಈ ಘೋಷಣೆ ಮಾಡಿದ್ದಾರಾ? ಮಹಿಳೆಯರ ಖಾತೆಗೆ 5,000 ಬರುವುದು ನಿಜವೇ ಅಥವಾ ಇದೊಂದು ಭಾರೀ ವಂಚನೆಯ ಜಾಲವೇ? ಇದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಅತಿ ಹೆಚ್ಚು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ DK ಶಿವಕುಮಾರ್ ಅವರು ಮೀಡಿಯಾ ಮುಂದೆ 5,000 ರೂಪಾಯಿ ಕೊಡ್ತೀವಿ ಅಂತ ಮಾತನಾಡಿರುವ ವಿಡಿಯೋ ಕ್ಲಿಪ್ ಹರಿದಾಡುತ್ತಿದೆ. ಆದರೆ ಇದರ ಹಿಂದಿರುವ ಅಸಲಿ ಸತ್ಯ ಏನೆಂದರೆ ಇದು 100% ಫೇಕ್ ನ್ಯೂಸ್, ಅಂದರೆ ಅದೊಂದು ಸುಳ್ಳು ಸುದ್ದಿ. ಸರ್ಕಾರದಿಂದಾಗಲಿ ಅಥವಾ CM DK ಶಿವಕುಮಾರ್ ಅವರಿಂದಾಗಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹೆಚ್ಚಳದ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಹಾಗಾದರೆ ಆ ವಿಡಿಯೋ ಎಲ್ಲಿಂದ ಬಂತು? ಅದನ್ನು ತಂತ್ರಜ್ಞಾನ ಬಳಸಿ ಎಡಿಟ್ ಮಾಡಲಾಗಿದೆಯೇ? ಅವರು ಯಾವುದೋ ವರ್ಷದಲ್ಲಿ ಬೇರೆ ಯಾವುದೋ ಯೋಜನೆಗೆ ಮಾತನಾಡಿದ್ದ ಹಳೆಯ ವಿಡಿಯೋ ಕ್ಲಿಪ್ಪನ್ನು ಕಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಜೋಡಿಸಿ ವಾಯ್ಸ್ ಓವರ್ ನೀಡಲಾಗಿದೆ. ಈ ವಿಡಿಯೋ ನೀವು ನೋಡೋದಕ್ಕಿಂತ ಮೊದಲು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರವೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ನೀವು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ನಿಮಗೆ ಒಂದು ವೇಳೆ ಯಾವುದೇ ಕಮೆಂಟ್ ಹಾಕಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಆದರೂ ಕೂಡ ಯಾವುದೇ ಒಂದು ಸಿಂಬಲನ್ನು ಹಾಕಿ ನೀವು ಕಮೆಂಟ್ ಬಾಕ್ಸಲ್ಲಿ ಒಂದು ಸಪೋರ್ಟ್ ನೀಡುವ ಥರ ನಮಗೂ ಕೂಡ ಫೀಲ್ ಆಗುತ್ತೆ. ಇನ್ನು ವಿಷಯಕ್ಕೆ ಬರೋಣ. ಈ ರೀತಿ ಸುಳ್ಳು ಸುದ್ದಿ ಹರಡುವವರು ಯಾವುದಕ್ಕಾಗಿ ಹರಡಿಸ್ತಾ ಇದ್ದಾರೆ? ಈ ರೀತಿ ಸುಳ್ಳು ಸುದ್ದಿ ಹರಡಿಸುವುದರಿಂದ ಅವರಿಗೆ ಏನು ಲಾಭ? ಇದರಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ನಾವು ಏನು ವಿಡಿಯೋ ಮಾಡ್ತಾರೆ, ವ್ಲಾಗರ್ಸ್ ಅಂತ ಹೇಳ್ತೇವೆ ನಾವು ಯೂಟ್ಯೂಬಲ್ಲಿ, ಅವರು ಬೇರೆ ಬೇರೆ ಟೈಪಲ್ಲಿ ವಿಡಿಯೋನ ಹಾಕ್ತಾರೆ. ನ್ಯೂಸಲ್ಲಿ, ಮೀಡಿಯಾದಲ್ಲಿ ಹಾಕ್ತಾರೆ, ಅದೇ ರೀತಿ ಡೈಲಿ ವ್ಲಾಗ್ ಹಾಕ್ತಾರೆ, ರೆಸಿಪೀಸ್ ಹಾಕ್ತಾರೆ. ಎಲ್ಲವೂ ಕೂಡ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲರಿಗೂ ಕೂಡ ಇರುವಂತಹ ಅವಕಾಶ. ಕೆಲವು ವ್ಲಾಗರ್ಸ್ ಅಂತ ಹೇಳಿ ಏನು ಕರಿತೇವೆ, ಅವರು ಗೂಗಲ್ನಲ್ಲಿ ಸುಳ್ಳು ಆರ್ಟಿಕಲನ್ನು ಬರೆದಿಟ್ಟಿರ್ತಾರೆ. ಅದನ್ನು ನಿಮ್ಮನ್ನು ಸೆಳೆಯಲು ಇನ್ಸ್ಟಾಗ್ರಾಮ್ ವಿಡಿಯೋ ಕೆಳಗೆ ಅರ್ಜಿ ಸಲ್ಲಿಸಲು ಬಯೋದಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ನೀವು ಆ ಲಿಂಕ್ ಕ್ಲಿಕ್ ಮಾಡಿ ಅವರ ವೆಬ್ಸೈಟಿಗೆ ಹೋದಾಗ ನಿಮ್ಮ ಭೇಟಿಯಿಂದ ಅವರಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗೂಗಲಿಂದ ದುಡ್ಡು ಬರುತ್ತೆ. ನಿಮ್ಮ ಆಸೆ ಮತ್ತು ಅಮೂಲ್ಯವಾದ ಸಮಯವನ್ನು ಕೂಡ ದುರುಪಯೋಗಪಡಿಸಿಕೊಂಡು ಅವರು ದುಡ್ಡು ಮಾಡ್ತಾರೆ ಅಷ್ಟೇ. ಅದಕ್ಕಾಗಿ ಅವರು ಸುಳ್ಳು ಸುದ್ದಿಯನ್ನು ಹರಡುವಂಥದ್ದು, ಈ ರೀತಿ ಫೇಕ್ ನ್ಯೂಸನ್ನು ಹರಡುವಂಥದ್ದು. ಇನ್ನು ಸರ್ಕಾರಿ ಯೋಜನೆಗಳಲ್ಲಿ ಆಗಿರುವಂತಹ ನಿಜವಾದ ಬದಲಾವಣೆ ಏನು? ಹಾಗಾದರೆ ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಖಂಡಿತ ಇಲ್ಲ. 5 ಗ್ಯಾರಂಟಿಗಳು ಕೂಡ ಸುರಕ್ಷಿತ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಮತ್ತು ಅನ್ನಭಾಗ್ಯ ಯೋಜನೆಗಳು ಎಂದಿನಂತೆ ಮುಂದುವರಿಯಲಿವೆ. 2,000 ರೂಪಾಯಿ ಮಾತ್ರ ಸಿಗುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಪ್ರತಿ ತಿಂಗಳು 3 ವರ್ಷ ಯಾವ ರೀತಿ 2,000 ಹಣ ಸಿಗುತ್ತೆ, ಅದೇ ರೀತಿ 2,000 ಹಣವೇ DK ಶಿವಕುಮಾರ್ ಅವರ ನೇತೃತ್ವದಲ್ಲಿಯೂ ಕೂಡ ಮುಂದುವರಿಯುತ್ತೆ. 5,000 ರೂಪಾಯಿ ಯಾವುದೇ ರೀತಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಹೆಚ್ಚುವರಿ ಮಾಡಿಲ್ಲ. ಇನ್ನು ಶಕ್ತಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಮಾಡುವ ಮೂಲಕ ಉಚಿತ ಪ್ರಯಾಣದ ಸೌಲಭ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ಇಲ್ಲಿಯವರೆಗೆ ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಕಳಿಗೆ, ಗೃಹಿಣಿಯರಿಗೆ ಮಾತ್ರ ಫ್ರೀಯಾಗಿತ್ತು. ಗಂಡು ಮಕ್ಕಳು ಪಾಸಿಗೆ ಪೇಮೆಂಟ್ ಮಾಡಿ ಪಾಸ್ ಮಾಡ್ತಾ ಇದ್ರು. ಇನ್ನು ಶಕ್ತಿ ಯೋಜನೆಯಲ್ಲಿ ಅದರಲ್ಲಿ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಅವರು ಬಸ್ ಪಾಸ್ ಮೂಲಕ ಉಚಿತ ಪ್ರಯಾಣ ಸೌಲಭ್ಯವನ್ನು ಕೂಡ ಯೋಜನೆಯಲ್ಲಿ ತರಲಾಗಿದೆ. ಇನ್ನು ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬರಬೇಕಾದ್ರೆ ಬಯೋಮೆಟ್ರಿಕ್ ಅಂದರೆ ಹೆಬ್ಬೆರಳು ಗುರುತು ಥಂಬ್ ನೀಡುವುದು ಕಡ್ಡಾಯವಾಗಲಿದೆ. ಇದರ ಸಂಪೂರ್ಣ ಪ್ರಕ್ರಿಯೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇನ್ನು ಫ್ರೆಂಡ್ಸ್, ಗೃಹಲಕ್ಷ್ಮಿ 5,000 ಹಣದ ಆಸೆಗೆ ಬಿದ್ದು ಯಾವುದೋ ಆನ್ಲೈನ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ನೀಡಿ ಮೋಸ ಹೋಗಬೇಡಿ.
ಸರ್ಕಾರ ಯಾವುದೇ ಹೊಸ ನಿಯಮ ತಂದರೂ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ನಮ್ಮ ಚಾನೆಲ್ಗಳಲ್ಲಿ ಅಧಿಕೃತ ಮಾಹಿತಿ ನಿಮಗೆ ಸಿಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜಾಗೃತಿಯನ್ನು ಮೂಡಿಸಿ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬಂದರೆ ಯಾರಿಗೆಲ್ಲ 30ನೇ ಕಂತು ಹಣ ಇನ್ನೂ ಕೂಡ ಬಂದಿಲ್ಲ, ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮ್ಮ ಜಿಲ್ಲೆ ಯಾವುದು? ಫಾರ್ ಎಕ್ಸಾಂಪಲ್ ನಿಮ್ಮದು ದಾವಣಗೆರೆ ಜಿಲ್ಲೆ ಅಂದರೆ ದಾವಣಗೆರೆಗೆ 30ನೇ ಕಂತು ಬಂದಿಲ್ಲ ಅಂತ ಹೇಳಿ ಹಾಕಿ. ಇಲ್ಲ ಅಂತ ಹೇಳಿದರೆ ನಿಮಗೆ ಈಸಿಯಲ್ಲಿ ದಾವಣಗೆರೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ರೂ ಆಗ್ಬೋದು. ಇಂತಹ ನಿರಂತರ ಅಪ್ಡೇಟಿಗಾಗಿ ಸರ್ಕಾರದಿಂದ ಬರುವಂತಹ ಯೋಜನೆಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಕೂಡ ಧನ್ಯವಾದಗಳು.